ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಳಗ್ಗೆನೇ ಬೇಗ ಎದ್ದಿದ್ದೆ. ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ನಾನು ಇವಾಗ ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ. ನೀರು ಕುಡಿದ್ಮೇಲೆ ನೆಕ್ಸ್ಟು ಮುಂದೆ ಅಡುಗೆ ಟಿಫಿನ್ಗೆ ರೆಡಿ ಮಾಡಿದ್ರೆ ಆಯಿತು ಅಂತಂದು ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ತಾರಲ್ವ, ನಮ್ಮ ರುದ್ರ ಕೆಲಸಕ್ಕೆ ಹೋಗೋದಕ್ಕೆ ನಾನು ಅಡುಗೆ ಎಲ್ಲ ಟಿಫಿನ್ ಎಲ್ಲ ರೆಡಿ ಮಾಡಿದ್ರೆ ಆಯಿತು ಅಂತಂದು ನೋಡ್ತಾ ಇದ್ರಲ್ವ. ನಮ್ಮ ರುದ್ರ ಇವತ್ತು ಬೆಳಗ್ಗೆನೇ ಎದ್ದು ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ ಕೆಲಸ ಮಾಡಬೇಕು, ಸ್ವಲ್ಪ ಲ್ಯಾಪ್ಟಾಪಲ್ಲಿ ವರ್ಕ್ ಇದೆ ಅಂತಂದು ಕೆಲಸ ಮಾಡೋಕ್ಕಂತಲೇ ಲ್ಯಾಪ್ಟಾಪ್ ಹಿಡ್ಕೊಂಡು ಕುಂತ್ಕೊಂಡಿದ್ದಾರೆ. ನಾನು ಇವಾಗ ಒಂದು ಗ್ಲಾಸ್ ನೀರು ಎಲ್ಲರಿಗೂ ಸಹ ಒಂದೊಂದು ಗ್ಲಾಸ್ ನೀರು ಕೊಟ್ಟು ಇವಾಗ ಕಾಫಿ ಮಾಡಿದ್ರೆ ಆಯಿತು ಅಂತಂದು ಹಾಲು ತೊಗೊಂಬಂದೆ ಅಂಗಡಿಗೆ ಹೋಗಿ ಹಾಲು ತೊಗೊಂಬಂದು ಫಸ್ಟ್ ನಾನು ಹಾಲಿನ ಪ್ಯಾಕೆಟ್ನ ತೊಳೆದೆ, ಮುಂದೆ ಹಾಲು ಕಾಸೋದು. ಇವಾಗ ಹಾಲಿನ ಪ್ಯಾಕೆಟ್ ತೊಳೆದು ಹಾಲು ಕಾಸೋಕೆ ಇಟ್ಕೊಂಡಿದ್ದೆ. ಬೆಳಗ್ಗೆ ನಾನು ಟಿಫನ್ಗೆ ದೋಸೆ ಮಾಡಿದ್ರೆ ಆಯಿತು ಅಂತಂದು ಇವತ್ತು ನಾನು ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸೈಡಿಗೆ ಕುಕ್ಕರಿಗೆ ಆಲೂಗಡ್ಡೆ ಪಲ್ಯನ ಕುದಿಯೋಕೆ ಇಟ್ಕೊಂಡಿದ್ದೆ, ಒಂದು ಸೈಡಿಗೆ ಹಾಲನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಹಾಗೆ ಹಾಲು ಬಿಸಿ ಮಾಡೋಕೆ ಇಟ್ಕೊಂಡು ಕಾಫಿ ಮಾಡಿಕೊಟ್ರೆ ಆಯಿತು ಎಲ್ಲರಿಗೂ ಅಂತಂದು ಹಾಲು ಕಾದ್ಮೇಲೆ ಎಲ್ಲರಿಗೂ ಕಾಫಿ ಮಾಡಿಕೊಡ್ಬೇಕು. ಇವಾಗ ಬೆಳಗ್ಗೆ ಅಂತಂದರೆ ಇವಾಗ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಸ್ಕೂಲಿಲ್ಲ ಏನಿಲ್ಲಲ್ವ, ಅದಕ್ಕೆ 6 ಗಂಟೆಗೆ ಹಿಂಗೆ ಎದ್ದೇಳ್ತೀವಿ. 6 ಗಂಟೆಗೆ ಹಿಂಗೆ ಎದ್ದರೆ ಸ್ವಲ್ಪ ಕೆಲಸ ಎಲ್ಲ ಆರಾಮಾಗಿ ಮಾಡ್ಕೊಳ್ಬೋದು. ಸ್ಕೂಲ್ ಇಲ್ಲಾರ್ದಕ್ಕೇ ನಮ್ಮ ರುದ್ರ ಹೋಗೋದು 8 ಹೋಗ್ತಾರಲ್ವ, ಅವರಿಗೆ ಆರಾಮಾಗಿ ಟಿಫನ್ಗೆ ಹಾಗೂ ಬಾಕ್ಸಿಗೆ ರೆಡಿ ಮಾಡಿಕೊಡ್ಬೋದು, ನಡೆಯುತ್ತೆ. ಏನು ಲೇಟಾಗಿ ಎದ್ರೂ ಏನು ಪ್ರಾಬ್ಲಮ್ ಇಲ್ಲ. ಯಾಕಪ್ಪ ಅಂತಂದರೆ ನೈಟೇ ನಾವು ಬಾಂಡೆ ಎಲ್ಲ ತೊಳೆದಿರ್ತೀವಲ್ವ, ಅದಕ್ಕೆ ಬೆಳಗ್ಗೆ ಸ್ವಲ್ಪ 6 ಗಂಟೆಗೆ ಎದ್ರೂ ಸ್ವಲ್ಪ ಕಸ ಅಂದು ಬಂಡಿ ಒರೆಸ್ಕೊಳೋದು ಅಷ್ಟೇ ಇರುತ್ತೆ. ಅದಕ್ಕೆ ನಾನು ಕಸ ಅಂದು ಬಂಡಿ ಒರೆಸ್ಕೊಂಡು ನಾನು ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬಂದು ನೀರು ಕುಡಿದೆ. ಇವಾಗ ಎಲ್ಲರಿಗೂ ಕಾಫಿ ಮಾಡ್ತಾಯಿದ್ದೀನಿ. ಒಂದು ಸೈಡಿಗೆ ಕುಕ್ಕರ್ನ ಇಳಿಸಿ ಒಂದು ಸೈಡಿಗೆ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೆ, ಒಂದು ಸೈಡಿಗೆ ಕಾಫಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕಾಫಿ ಮಾಡಿಕೊಟ್ರೆ ಆಯಿತು ಅಲ್ಲ ಅಂತಂದು ಇವಾಗ ಕಾಫಿ ಎಲ್ಲ ರೆಡಿ ಆಯಿತು. ಕಾಫಿ ಸೋಸ್ತಾ ಇದ್ದೀನಿ. ಈ ಥರ ಬೇಗ ಈಸಿಯಾಗಿ ಕಾಫಿ ಬೇಗ ಆಗುತ್ತೆ. ಫಸ್ಟ್ ನೀವು ಹಾಲು ಕಾಸ್ಕೊಂಡ್ಬಿಟ್ರಪ್ಪ ಅಂತಂದರೆ ಆಮೇಲೆ ನೆಕ್ಸ್ಟ್ ಸಕ್ಕರೆ ಹಾಗೂ ಕಾಫಿ ಪೌಡ್ರ್ ಹಾಕಿ ಬೇಗ ಆಗಿಬಿಡುತ್ತೆ. ಇವಾಗ ಆ ಕಾಫಿ ಎಲ್ಲ ಸೋಸಿದ್ದಾಯಿತು. ಇವಾಗ ನಾನು ಕಾಫಿ ಎಲ್ಲ ಎಲ್ಲರಿಗೂ ಕೊಡ್ತಾಯಿದ್ದೀನಿ. 2 ಲೋಟ ನಮ್ಮ ಮನೆಯವ್ರಿಗೆ 1 ಲೋಟ ಹಾಗೂ ನಮ್ಮ ಅವ್ರಿಗೆ 1 ಲೋಟ, ಇಬ್ಬರಿಗೆ 2 ಲೋಟ ಆಗುತ್ತೆ. ನಮ್ಮ ಅತ್ತೆ ಏನಪ್ಪ ಅಂತಂದರೆ ಸ್ನಾನ ಮಾಡಿ ಪೂಜೆ ಮಾಡ್ತಾರೆ, ಅವ್ರಿಗೆ ಏನೂ ಕೊಡೋದಿಲ್ಲ. ಇವಾಗ ಆ ಕಾಫಿ ಎಲ್ಲ ಕೊಡ್ತಾಯಿದ್ದೀನಿ. ಕಾಫಿ ಕೊಡೋಕೆ ಹೋಗ್ತಾಯಿದ್ದೀನಿ. ನೀರು ಸಹ ಕೊಟ್ಟರಾಯ್ತು. ಪ್ರತಿಯೊಬ್ಬರು ಅಷ್ಟೇ ನಮ್ಮ ಮನೆಯಲ್ಲಿ ಫಸ್ಟ್ ನೀರು ಕುಡಿತಾರೆ. ನೀರು ಕುಡಿದ್ಮೇಲೆ ನೆಕ್ಸ್ಟು ಏನಪ್ಪ ಅಂತಂದರೆ ಕಾಫಿ ಕುಡಿತಾರೆ. ಕಾಫಿ ಕುಡಿದ್ಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಟಿಫಿನ್ ತಿಂತಾರೆ. ಇವಾಗ ನಾನು ನಮ್ಮ ಮನೆಯವರಿಗೆ ಕಾಫಿ ಎಲ್ಲ ಕೊಟ್ಟಿದ್ದಾಯಿತು. ಇವಾಗ ನಾನು ಸಹ ನೀರು ಕುಡಿದ್ಮೇಲೆ ಕಾಫಿ ಕುಡಿತಾ ಇದ್ದೀನಿ. ನಾನು ಸ್ವಲ್ಪ ಆರಾಮಾಗಿ ಕುಂತ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಏನೋ ಸ್ವಲ್ಪ ಸ್ಕೂಲ್ ಇಲ್ಲಾರ್ದಕ್ಕೆ ಏನೋ ಸ್ವಲ್ಪ ನಿಧಾನ. ಯಾಕಪ್ಪ ಅಂದರೆ ಬೆಳಗ್ಗೆ ಸ್ಕೂಲ್ ಇತ್ತಪ್ಪ ಅಂತಂದರೆ ಅರ್ಜೆಂಟಲ್ಲಿ ಮಕ್ಕಳು ರೆಡಿ ಮಾಡಬೇಕು, ಬಾಕ್ಸ್ ಕಟ್ಟಬೇಕು ಅನ್ನೋದಿರುತ್ತೆ ಅಲ್ವ. ಇವಾಗ ಏನೂ ಇಲ್ಲ, ಸ್ಕೂಲ್ ಏನಿಲ್ಲ. ನಮ್ಮ ಮನೆಯವ್ರಿಗೆ ಒಂದು 8 ಹೋಗ್ತಾರೆ. ಇವಾಗ ಅವರಿಗೊಂದೇ ಆರಾಮಾಗಿ ನಿಧಾನಕ್ಕಾಗಿ ಮಾಡ್ಕೊಳ್ಬೋದು. ಇವಾಗ ನಾನು ಆಲೂಗಡ್ಡೆ ಕುದ್ದಿದ್ದಾವೆ, ಆಲೂಗಡ್ಡೆ ಪಲ್ಯನ ಇವಾಗ ಈರುಳ್ಳಿ ಹಾಗೂ ಟೊಮೆಟೆ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ. ನಾನು ಮಸಾಲೆ ಹಾಕೋದಿಲ್ಲ ಆಲೂಗಡ್ಡೆ ಪಲ್ಯಗೆ, ಆಗ ಡೈರೆಕ್ಟಾಗಿ ಪಲ್ಯ ಅಷ್ಟೇ ಮಾಡ್ತಾ ಇರ್ತೀನಿ. ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಗೂ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡ್ರಪ್ಪ ಅಂತಂದರೆ ಬೇಗ ಬೇಯುತ್ತೆ ಅಂತಂದರೆ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಅರ್ಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪುಡಿ ಹಾಕ್ಕೊಳ್ಬೇಕು. ಹಂಗಾದ್ರಪ್ಪ ಅಂತಂದರೆ ಪಲ್ಯ ಚೆನ್ನಾಗಾಗುತ್ತೆ. ಇವಾಗ ಅರ್ಶಿನ ಪುಡಿ ಎಲ್ಲ ಹಾಕಿದ್ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ತಳಗ ಮೇಲೆ ಮಾಡ್ಕೊಳ್ತಾ ಇದ್ದೀನಿ. ನೀವು ನೀರು ಹಾಕೋದಿತ್ತಪ್ಪ ಅಂತಂದರೆ ನೀರು ಹಾಕ್ಕೊಳ್ಬೋದು, ಇಲ್ಲಪ್ಪ ಅಂತಂದರೆ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಬೋದು. ನಿಮ್ಗೆ ಹೇಗೆ ಬೇಕನ್ಸುತ್ತೋ ಅಷ್ಟು ಆಗಿ ಮಾಡ್ಕೊಳ್ಬೋದು. ನಾನಿವಾಗ ಆಲೂಗಡ್ಡೆ ಪಲ್ಯ ಹಾಕಿ ಚೆನ್ನಾಗಿ ಎಲ್ಲದನ್ನು ಸಹ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಂಗಾದರೆ ಸ್ವಲ್ಪ ಉಪ್ಪು ಅರ್ಶಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯಗೆ. ಇವಾಗ ಚೆನ್ನಾಗಿ ಎಲ್ಲ ಪಲ್ಯ ಎಲ್ಲದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನೀವು ಸ್ವಲ್ಪ ನೀರು ಹಾಕ್ಕೊಳ್ತಿತ್ತಂದ್ರೆ ನೀರು ಹಾಕ್ಕೊಳ್ಬೇಕು. ನಾನು ಇದೇ ಥರನೇ ಮಾಡ್ತೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಇದೇನೇ ಇಷ್ಟಪಡ್ತಾರೆ ಅಂತ ನಾನು ಇದೇ ಥರನೇ ಮಾಡ್ಕೊಳ್ತೀನಿ. ಇವಾಗ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ಇವತ್ತು ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಏನಪ್ಪ ಅಂತಂದರೆ ನಾನು ವಿಡಿಯೋ ಹೇಗೆ ಮಾಡ್ತೀನಿ, ಈ ವಿಡಿಯೋ ಹೇಗೆ ಬರ್ತಾ ಇದೆ ಅಂತಂದು. ಅದು ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು, ಯಾರಿಗೆಲ್ಲ ಹೇಗೆ ಅನಿಸಿತು ಅಂತಂದು ಕಮೆಂಟ್ ಮಾಡಿ ಅಂತ ಕೇಳಿದ್ದೆ. ನೀವು ಯಾರೂ ಸಹ ಇನ್ನೂ ನೋಡಿಲ್ಲ, ಕಮೆಂಟ್ ಸಹ ಮಾಡಿಲ್ಲ ಹೇಗೆ ಬರ್ತಾ ಇದೆ ವಿಡಿಯೋ ಅಂತಂದು. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೂ ನಿಮಗೆ ಹೇಗೆ ಅನಿಸಿತು, ನಿಮ್ಮ ಅಭಿಪ್ರಾಯ ಏನು ಅಂತಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ನಮಗೂ ಸ್ವಲ್ಪ ಅರ್ಥ ಆಗುತ್ತೆ ಹೇಗೆ ಮಾಡಬೇಕು ವಿಡಿಯೋ, ಇನ್ನೂ ಯಾವ್ಯಾವ ಥರ ವಿಡಿಯೋ ಮಾಡಬೇಕು ಅಂತಂದು ಅರ್ಥ ಆಗುತ್ತೆ. ಇವಾಗ
ಇವಾಗ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರಪ್ಪ ಅಂತಂದರೆ ನಿಮಗೂ ಸಹ ಅರ್ಥ ಆಗುತ್ತೆ. ನಿಮ್ಗೆ ಹೇಗೆ ಅನಿಸಿತ್ತು ಅಂತಲೂ ಕಮೆಂಟ್ ಮಾಡ್ಬೋದು. ಇಲ್ಲ ನೀವು ನೋಡಿಲ್ಲಪ್ಪ ಅಂತಂದರೆ ನಿಮ್ಗೆ ಹೇಗೆ ಅನಿಸಿತ್ತು ಅಂತ ಸಹ ಹೇಳೋಕ್ಕೂ ಸಹ ಆಗೋದೇ ಇಲ್ಲ. ಅದಕ್ಕೆ ನಾನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡೋ ಹೊಸ ಹೊಸ ವೀಡಿಯೋಸು ಹಾಗೂ ಹೊಸ ಐಟಮ್ಸ್ ಎಲ್ಲ ನಿಮಗೆ ಬರ್ತಾ ಇರ್ತವೆ. ಓಕೆ, ಇವಾಗ ನಾನು ಆಲೂಗಡ್ಡೆ ಪಲ್ಯಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಓಕೆ, ಇವಾಗ ಇನ್ನೂ ಒಂದು ಸೈಡಿಗೆ ನಾವು ಚಟ್ನಿಗೆ ಹುರ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಆಲೂಗಡ್ಡೆ ಪಲ್ಯದು ಒಂದು ಸೈಡಿಗೆ ಇಟ್ಕೊಂಡು ಆ ಕಡಾಯಿ ಇಡ್ತಾ ಇದ್ದೀನಿ. ಅದೇ ಕಡಾಯಿಗೆ ನಾನು ಚಟ್ನಿಗೆ ಸಹ ಹುರ್ಕೊಂಡು ಹಾಗೂ ರುದ್ರಾಗೆ ಲಂಚ್ ಬಾಕ್ಸ್ಗೆ ಕಟ್ಟಬೇಕಲ್ವ, ಟೊಮೆಟೊ ರೈಸ್ ಮಾಡಿದ್ರೆ ಆಯಿತು ಅಂತಂದು ಟೊಮೆಟೊ ರೈಸನ್ನು ಸಹ ಇವಾಗ ನಾನು ಟೊಮೆಟೊ ರೈಸು ಹಾಗೂ ಆಲೂಗಡ್ಡೆ ಪಲ್ಯ ಎರಡನ್ನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕಡೆಗೆ ಸ್ವಲ್ಪ ಚಟ್ನಿಗೆ ಹುರ್ಕೊಂಡು ಟೊಮೆಟೊ ರೈಸಿಗೆ ಒಗ್ಗರಣೆಗೆ ಹಾಕಿದ್ರೆ ಆಯಿತು ಅಂತಂದು ಇವಾಗ ನಾನು ಟೊಮೆಟೊ ರೈಸ್ ಸಹ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿನ ನಾನು ನಿಮ್ಮ ಸುಪ್ರಿಯ ಪಾಕಶಾಲೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ಮಾಡಬೇಕು ಅಂತಂದು, ಅದನ್ನು ನೀವು ನೋಡ್ಕೊಂಬರ್ರಿ. ಓಕೆ, ಇವಾಗ ಟೊಮೆಟೊ ರೈಸ್ ಸಹ ಆಗೋದು ಸ್ವಲ್ಪ ಟೈಮ್ ಆಯಿತು ಅಂತಂದ್ರೆ ಅದಕ್ಕೆ ಬೇಗ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಟೊಮೆಟೊ ರೈಸ್ ರೆಡಿಯಾಗಿದೆ. ನೋಡ್ತಾ ಇದ್ರಲ್ವ, ಇನ್ನೊಂದು ಸ್ವಲ್ಪ ಕಲಸಿದ್ರಾಯಿತು. ಇವಾಗ ಚಟ್ನಿ ಸಹ ರೆಡಿ ಮಾಡಿದ್ದೀನಿ ನಾನು. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ಚಟ್ನಿ ಸಹ ರೆಡಿ ಮಾಡಿದ್ದೆ. ಒಂದು ಸೈಡಿಗೆ ಹಂಚಿಟ್ಕೊಂಡು ದೋಸೆ ಹಾಕ್ಕೊಡ್ಬೇಕು. ಬೇಗ ದೋಸೆ ಹಾಕಬೇಕಂತ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ 2 ಸೈಡ್ ಸಹ ಈ ಥರ ಕಟ್ ಮಾಡಿಕೊಂಡು ಒಂದು ಸ್ಪೂನ್ ತೊಗೊಂಡು ಈ ಥರ ಚುಚ್ಚಿದ್ರಪ್ಪ ಅಂತ ಅಂದರೆ ನಿಮ್ಮ ಕೈನೂ ಸಹ ಸುಡೋದಿಲ್ಲ. ಹಾಗೂ ಈಸಿಯಾಗಿ ಈರುಳ್ಳಿಯಿಂದ ಎಣ್ಣೆ ಹಚ್ಚಿ ಈರುಳ್ಳಿಯಿಂದ ಈ ಥರ ಮಾಡ್ಕೊಳ್ಬೋದು. ಹಂಚಿಗೆ ಈ ಥರ ಒರೆಸ್ಬೋದು. ಹಂಚಿಗೆ ತಿಕ್ಕಿದ್ರಪ್ಪ ಅಂತಂದರೆ ಸ್ವಲ್ಪನೂ ಸಹ ದೋಸೆ ಅಂಟೋದೇ ಇಲ್ಲ. ಹಾಗೆ ಈಸಿಯಾಗಿ ದೋಸೆ ನೀವು ಹಾಕಿದ ತಕ್ಷಣ ಬೇಗ ಈಸಿಯಾಗಿ ಎದ್ಬಿಡ್ತವೆ ಅಂತಂದು ಈ ಥರ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ತಿಕ್ಕೆ ನೀರು ಹಚ್ಚಿ ನಾನು ದೋಸೆ ಹಾಕೋದು. ಹಾಗೆ ಮಾಡಿದ್ರಪ್ಪ ಅಂತಂದ್ರೆ ಸ್ವಲ್ಪ ಅಂಟಿ ಬಿಡುತ್ತೆ ಅಂತಂದು ನಾನು ಇದೇ ಥರನೇ ದೋಸೆ ಹಾಕೋದು. ಫಸ್ಟ್ ನಾನು ಸ್ವಲ್ಪ ದೋಸೆ ಸಣ್ಣದು ದೋಸೆ ಮಾಡ್ಕೊಳ್ತೀನಿ. ಸಣ್ಣ ದೋಸೆ ಮಾಡಿ ಸ್ವಲ್ಪ ತೆಗಿಬೇಕು, ಈ ಥರ ತುತ್ತು ಅಂತ ಅನ್ನಬೇಕು. ಹಂಗಾದರೆ ಸೈಡಿಗೆ ಹಾಕಿ ಆಮೇಲೆ ಇನ್ನು ಉಳ್ಕಿದ ದೋಸೆ ಎಲ್ಲ ನೀವು ಎಲ್ಲರಿಗೂ ಹಾಕ್ಕೊಡ್ಬೋದು. ಈ ಥರನೇ ನಾವು ಮೆಥಡಲ್ಲಿ ಮಾಡೋದು ಮನೆಯಲ್ಲಿ. ಮೆಥಡಲ್ಲಿ ಮಾಡ್ಬೋದು. ಓಕೆ, ಇವಾಗ ಟೊಮೆಟೊ ರೈಸ್ ಸಹ ರೆಡಿ ಆಯಿತು. ಇವಾಗ ದೋಸೆ ಸಹ ರೆಡಿ ಆಗ್ತಾ ಇದೆ. ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಎದ್ದು ಬರ್ತವೆ, ಸ್ವಲ್ಪನೂ ಸಹ ಅಂಟೋದೇ ಇಲ್ಲ ಅಂತ. ಸ್ವಲ್ಪ ಈ ಥರ ತೆಗ್ದಾಕಿದ್ರಪ್ಪ ಅಂತಂದರೆ ಏನು ಅಂತಂದರೆ ದೃಷ್ಟಿ ಆಗುತ್ತೆ ಅಂತಾರಲ್ವ ದೋಸೆ ಮಾಡುವಾಗ, ಈ ಥರ ನಾನು ತೆಗ್ದಾಕೆ ಮಾಡೋದು. ಓಕೆ, ಅದು ತೆಗ್ದಾಕಿದ್ನ ಏನಪ್ಪ ಅಂತಂದರೆ ನೀವು ಮಾಳ್ಗೆ ಮೇಲೆ ಆಗಿರ್ಬೋದು, ತಗಡಿ ಮೇಲೆ ನಿಮಗೆ ಎಲ್ಲಾದರೂ ಹಾಕ್ಬೋದು. ಇಲ್ಲಪ್ಪ ಅಂತಂದ್ರೆ ನಾಯಿಗಾದರೂ ಕೊಡ್ಬೋದು. ಓಕೆ, ಇವಾಗ ನೋಡ್ತಾ ಇದ್ರಲ್ವ, ನಾನು ದೋಸೆ ಹಾಕಿದೆ. ಈ ಥರ ದೋಸೆ ಹಾಕೋದು ನಾನು ಯಾವಾಗಲೂ ಅಷ್ಟೇ. ಮನೆಯಲ್ಲಿ ಮಾಡಿದ್ರು ಅಷ್ಟೇ, ನಾನು ಎಲ್ಲಿ ಮಾಡಿದ್ರೂ ಇದೇ ಥರ ಮೆಥಡಿನಲ್ಲಿ ಮಾಡೋದು. ಓಕೆ, ಈ ಮೆಥಡ್ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಹಾಗೂ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ಓಕೆ, ಇವಾಗ ದೋಸೆ ಎಲ್ಲ ಈ ಥರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ದೋಸೆನ ಈಸಿಯಾಗಿ ತೆಗಿಬೋದು. ನೋಡ್ತಾ ಇದ್ರಲ್ವ, ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ನಾನು ನಮ್ಮ ಮನೆಯವರಿಗೆ ಟೊಮೆಟೊ ರೈಸ್ ಮಾಡಿದ್ನಲ್ವ, ಇವಾಗ ಟೊಮೆಟೊ ರೈಸ್ನ ನೋಡಿ ಈ ಥರ ಟೊಮೆಟೊ ರೈಸು ರೆಡಿಯಾಗಿದೆ. ಓಕೆ, ಇವಾಗ ಟೊಮೆಟೊ ರೈಸ್ ರೆಡಿಯಾಗಿದೆ. ಲಂಚ್ ಬಾಕ್ಸ್ ಕಟ್ಟಬೇಕು ಅಂತ ಟೊಮೆಟೊ ರೈಸ್ ಮಾಡಿಕೊಡ್ತಾ ಇದ್ದೀನಿ. ಈ ಬಿಸಿಲಿಗೆ ದೋಸೆನ ನೀವು ಲಂಚ್ ಬಾಕ್ಸಿಗೆ ಕಟ್ಟಿದ್ರಪ್ಪ ಅಂತಂದರೆ ನೀರು ಕುಡಿಸುತ್ತೆ ಹೊರತು ಟಿಫಿನ್ ಹೋಗೋದೇ ಇಲ್ಲ. ದೋಸೆ ಕಟ್ಟಿದ್ರಪ್ಪ ಅಂತಂದರೆ ದೋಸೆ ಬೇಡ ಅಂತಂದು ನಾನು ಟೊಮೆಟೊ ರೈಸ ಮಾಡಿ ಕಟ್ತಾ ಇದ್ದೀನಿ. ಓಕೆ, ಇವಾಗ ದೋಸೆ ಎಲ್ಲ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ದೋಸೆ ಯಾವ ಥರ ಬರ್ತವೋ ಆ ಥರ ಈಸಿಯಾಗಿ ದೋಸೆನ ನೀವು ಮಾಡಿಕೊಡ್ಬೋದು. ಈ ಥರ ಈಸಿಯಾಗಿ ದೋಸೆನ ನಿಮಗೆ ಮಾಡಿಕೊಡ್ಬೋದು. ಈ ಪ್ಯಾಟರ್ನ ನಾನು ಸುಪ್ರಿಯ ಪಾಕಶಾಲೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾರಿಗೆಲ್ಲ ಈ ಥರ ಯಾವ ಥರ ಮಾಡೋದು ದೋಸೆ ಹಿಟ್ಟನ್ನ ಅಂತಂದು ನಿಮಗೆ ಈ ಸುಪ್ರಿಯ ಪಾಕಶಾಲೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೂ ಈ ರೆಸಿಪಿ ನಿಮಗೆ ಬೇಕಂದರೆ ಸುಪ್ರಿಯ ಪಾಕಶಾಲೆಯಲ್ಲಿ ನೋಡ್ಕೊಳ್ಬೋದು. ಓಕೆ, ಇನ್ನೊಂದು ದೋಸೆ ಸಹ ನಾನು ನಿಮಗೆ ಮಾಡಿ ಕೊಡ್ತಾ ಇದ್ದೀನಿ. ಇವಾಗ ನಾನು ದೋಸೆ, ಆಲೂಗಡ್ಡೆ ಪಲ್ಯ ಹಾಗೂ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋ ಮಾಡೋದನ್ನು ನಮ್ಮ ಮನೆಯಾಗ ಎಲ್ಲರೂ ಸಹ ನೋಡಿ ನಗ್ತಾ ಇದ್ದರು. ಅದಕ್ಕೆ ನನಗೂ ಸಹ ಸ್ವಲ್ಪ ನಗು ಬಂತು. ಓಕೆ, ಎಲ್ಲರೂ ಸಹ ನಾನು ವಿಡಿಯೋ ಮಾಡೋದನ್ನು ನೋಡಿ ನಗ್ತಾ ಇರ್ತಾರೆ ಒಂದೊಂದ್ಸರಿ. ನಾನು ಅದಕ್ಕೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಕ್ಕರು ಇನ್ನೂ ನಮಗೂ ಖುಷಿ ಅನಿಸುತ್ತೆ ಅಂತಂದು ನಾನು ಸುಮ್ಮನೆ ಆಗಿಬಿಡ್ತೀನಿ. ಓಕೆ, ಇವಾಗ ಇನ್ನೊಂದು ಸೈಡ್ ಸಹ ನಾನು ದೋಸೆ ಹಾಕಿ ಈ ಥರ ತಿರುವಿ ಹಾಕ್ತಾ ಇರ್ತೇನೆ. ಸ್ವಲ್ಪ ದಪ್ಪ ದೋಸೆ ಆದರೆ ತಿರುವಿ ಹಾಕ್ಬೋದು. ನೀವು ತಳ್ಳನ ದೋಸೆ ಮಾಡಿದ್ರಪ್ಪ ಅಂತಂದರೆ ತಿರುವಿ ಹಾಕೋದು ಬೇಕಾಗಿಲ್ಲ, ಹಾಗೆ ಸಹ ನೀವು ಕೊಡ್ಬೋದು. ಓಕೆ, ನೋಡ್ತಾ ಇದ್ದೀರಲ್ವ, ಎಲ್ಲರೂ ಸಹ ದೋಸೆ ತಿಂತಾ ಇದ್ದಾರೆ. ಇವಾಗ ಬೆಳಗ್ಗೆ ಅಂತಂದರೆ 8:30 ಆಗಿದೆ. 8:30ಗೆ ಟಿಫಿನ್ ಕುಂದಿರ್ತಾರೆ ನಮ್ಮ ಮನೆಗೆಲ್ಲರೂ. ಓಕೆ, ಇವಾಗ ಬೆಳಗ್ಗೆ ಎಲ್ಲರೂ ಸಹ ಟಿಫಿನ್ ಮಾಡಿ ಹೋದರು. ನಾನು ಸಹ ಇವಾಗ ಟಿಫಿನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ವ, ನಾನು ಸಹ ಟಿಫಿನ್ ಮಾಡ್ತಾ ಇದ್ದೀನಿ. ನಂದು ಸಹ ಸ್ನಾನ ಆಯಿತು. ಇವತ್ತು ಹುಣ್ಣಿಮೆ ಅಂತಂದು ನಾನು ತಲೆಗೇರ್ಕೊಂಡು ಸ್ನಾನ ಮಾಡಿ ಬಂದು ನಾನು ಸಹ ಟಿಫಿನ್ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ಸ್ವಲ್ಪ ನಿಧಾನಕ್ಕಾಗಿ ಟಿಫಿನ್ ಮಾಡಿದ್ರಪ್ಪ ಅಂತಂದರೆ ನನಗೆ ಟಿಫಿನ್ ಮಾಡೋಂಗೆ ಅನ್ಸೋದೆ, ಇಲ್ಲಪ್ಪ ಅಂತಂದರೆ ಟಿಫಿನ್ ಅನ್ಸೋದೇ ಇಲ್ಲ. ಓಕೆ, ಇವಾಗ ನಾನು ಸಹ ಸ್ವಲ್ಪ ಟಿಫಿನ್ ಮಾಡ್ತಾಯಿದ್ದೀನಿ. ನೋಡಿ,
ಹುಣ್ಣಿಮೆ ಆಗಿರೋದ್ರಿಂದ ನಾನು ತಲೆ ಸ್ನಾನ ಮಾಡಿದೆ. ತಲೆ ಸ್ನಾನ ಮಾಡಿ ಸ್ವಲ್ಪ ಈ ಥರ ಬಟ್ಟೆ ಕಟ್ಕೊಂಡ್ರಪ್ಪ ಅಂದರೆ ಒಳಗೆಲ್ಲ ನೀರು ಇರೋದಿಲ್ಲ, ಬಟ್ಟೆಯಲ್ಲಿ ಹೀರ್ಕೊಳ್ಳುತ್ತೆ ಅಂತಂದು ನಾನು ಒಂದು ಅರ್ಧ ತಾಸು ಈ ಥರ ಬಟ್ಟೆ ಕಟ್ಕೊಳ್ತೀನಿ. ಬಟ್ಟೆ ಕಟ್ಕೊಂಡು ನಾನು ಟಿಫಿನ್ ಎಲ್ಲ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ತಲೆನ ಒಣಗಿಸ್ಕೊಳ್ಳೋದು, ಚೆನ್ನಾಗಿ ಒರೆಸ್ಕೊಂಡು ಒಣಗಿಸ್ಕೊಳ್ತೀನಿ. ಇಲ್ಲಪ್ಪ ಅಲ್ಲಿ ತನಕ ನಾನು ತಲೆಗೆ ಹಂಗೆ ಬಟ್ಟೆ ಕಟ್ಟಿರ್ತೀನಿ. ಎಲ್ಲ ನೀರೆಲ್ಲ ಹೀರ್ಕೊಳ್ಬೇಕಲ್ವ, ಸ್ವಲ್ಪ ಹೀರ್ಕೊಳ್ಳೋ ತನಕ ಹಂಗೆ ಬಟ್ಟೆ ಕಟ್ಟಿರ್ತೀನಿ. ಓಕೆ, ಇವಾಗ ನಾನು ಸಹ ಟಿಫಿನ್ ಮಾಡ್ತಾಯಿದ್ದೀನಿ. ಓಕೆ, ನಂದು ಸಹ ಟಿಫಿನ್ ಆಯಿತು. ಇವಾಗ ನಾನು ಗೋಧಿನ ಹಸ್ ಮಾಡಬೇಕು ಅಂತಂದು ಗೋಧಿ ಹಸ್ ಮಾಡೋಕೆ ಇಟ್ಟಿದ್ದೆ, ಜಿನ್ನಕ್ಕೆ ಕಳಿಸ್ಬೇಕು ಅಂತಂದು. ಓಕೆ, ಗೋಧಿ ಎಲ್ಲ ಹಸ್ ಮಾಡಿದ್ದಾಯಿತು. ಇವಾಗ ಪಾವ್ಲೆ ಅಳತಿ ಮಾಡಿ ಜಿನ್ನಕ್ಕೆ ಕಳಿಸಿದೆ. ನಾನು ಇವಾಗ ಮೀಶೋದಿಂದ ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ. ಡೈಲಿ ವೇರಿಗೆ ಆಗಿರ್ಬೋದು, ಇಲ್ಲಪ್ಪ ಅಂದರೆ ಎಲ್ಲಾದರೂ ಫಂಕ್ಷನು ಪಾರ್ಟಿ ಇದ್ದಾಗ ಉಟ್ಕೊಂಡು ಹೋಗೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೆತ್ತಗಾಗೂ ಸ್ಮೂತಾಗಿದೆ. ಭಾಳ ದುಡ್ಡು ಇಲ್ಲ, 250ಗೆ ಟಾಪು ಹಾಗೂ ಪ್ಯಾಂಟು ವೇಲ್ ಬರ್ತವೆ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಡ್ರೆಸ್. ನಾನು ತೊಗೊಂಡಿದ್ದೇನಲ್ವ ಬ್ಲೂ ಕಲರ್ ಡ್ರೆಸ್ಸು, ತುಂಬ ಚೆನ್ನಾಗಿದೆ. ಅದು ಇಷ್ಟ ಆಯ್ತು ಅಂತ ನಾನು ತೊಗೊಂಡೆ. ಇವಾಗ ಈ ಡ್ರೆಸ್ ಇದೆ ಅಲ್ವಾ, ಈ ಡ್ರೆಸ್ನ 550ಗೆ ತೊಗೊಂಡಿರೋದು. ಮೀಶೋದಲ್ಲೇ ನಾನು ಆರ್ಡರ್ ಮಾಡಿದ್ದು. ಪಾರ್ಟಿಗೆ ಆಗಿರ್ಬೋದು, ಎಲ್ಲರದ್ದು ಫಂಕ್ಷನಿಗೆ ಆಗಿರ್ಬೋದು, ಉಟ್ಕೊಂಡು ಹೋದ್ರೆ ಚೆನ್ನಾಗಿ ಕಾಣುತ್ತೆ ಅಂತಂದು ನಾನು ಇವಾಗ ಈ ಡ್ರೆಸ್ನ ತೊಗೊಂಡಿದ್ದೆ. ನೋಡಿ ಹೇಗಿದೆ ಈ ಡ್ರೆಸ್ಸು ಅಂತಂದು, ಹೇಗೆ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವಾಗಾದರೂ ಉಟ್ಕೊಂಡ್ರಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತಂದು. ಓಕೆ, ಇವಾಗ ಅದು ಪ್ಯಾಂಟು, ಇದು ಟಾಪ್ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿದೆ ಅಂತ. ಪ್ಯಾಂಟು ಟಾಪು ಅಷ್ಟು ಚೆನ್ನಾಗಿದೆ ನಿಜಕ್ಕೂ. ಬಟ್ಟೆ ಮಾತ್ರ ಭಾಳ ಸ್ಮೂತಾಗಿದೆ. ಪ್ರಿಂಟೆಡ್ ಹೋಗಲ್ಲ ಅಂತೆ, ಏನೋ ಹೋಗಲ್ಲ ಅಂತ ಹೇಳಿದರು ಅಷ್ಟೇ. ನೋಡಿ ಇವಾಗ ಈ ಥರ ವರ್ಕ್ ಬಂದಿದೆ. ನಿಜವಾಗೂ ತುಂಬ ಚೆನ್ನಾಗಿತ್ತು. ಓಕೆ, ಇವಾಗ ಸಂಜೆ ಆಗಿದೆ. ನಾನು ಇವಾಗ ತಲೆ ಸ್ನಾನ ಮಾಡಿದ್ದಲ್ವ, ಹಾಗೆ ಸ್ವಲ್ಪ ಡಿಸೈನ್ ಜಡೆ ಹಾಕ್ಕೊಂಡ್ರೆ ಆಯಿತು ಅಂತಂದು ನಾನು ಡಿಸೈನ್ ಜಡೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದಿಲ್ವ ಹೇಗೆ ಕಾಣ್ತಾ ಇದೆ ಡಿಸೈನ್ ಜಡೆ ಹಾಕ್ಕೊಂಡಿದ್ದು. ಇದಕ್ಕೂ ಇಷ್ಟ ಆಯಿತು ಅಂತಂದು ಈ ಥರ ಡಿಸೈನ್ ಜಡೆ ಹಾಕ್ಕೊಂಡಿದ್ದೆ ನಾನು. ನೋಡಿ ಈ ಥರ ಹಾಕ್ಕೊಂಡೆ ಡಿಸೈನ್ ಜಡೆನ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಕೂದಲೆಲ್ಲ ಮುಂದಕ್ಕೆ ಬರೋದೇ ಇಲ್ಲ ಅಂತಂದು ಈ ಥರ ಹಾಕ್ಕೊಂಡೆ. ಓಕೆ, ಇವಾಗ ಜಡಿ ಎಲ್ಲ ಹಾಕ್ಕೊಂಡು ಮುಖ ಎಲ್ಲ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಆಯ್ತು ಅಂತ ನಾನು ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ನಾನು ಏನಪ್ಪ ಅಂತಂದರೆ ಕ್ರೀಮ್ ಏನು ಹಚ್ಚೋದಿಲ್ಲ. ಎಲ್ಲಿಗಾದರೂ ಫಂಕ್ಷನು ಪಾರ್ಟಿಗೆ ಹೋಗುವಾಗ ಅಷ್ಟೇ ನಾನು ಕ್ರೀಮ್ ಹಚ್ಚೋದು. ಮನೆಯಲ್ಲಿದ್ರಪ್ಪ ಅಂತಂದರೆ ಕ್ರೀಮ್ ಯೂಸ್ ಮಾಡೋದಿಲ್ಲ, ಪೌಡ್ರ್ ಅಷ್ಟೇ ಯೂಸ್ ಮಾಡೋದು. ಪಾಂಡ್ಸ್ ಪೌಡ್ರ್ ಅಷ್ಟೇ ಯೂಸ್ ಮಾಡೋದು. ಓಕೆ, ಇವಾಗ ನಾನು ಸಹ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಪಾಂಡ್ಸ್ ಪೌಡ್ರ್ ಅಷ್ಟೇ ಯೂಸ್ ಮಾಡೋದು. ಓಕೆ, ಇವಾಗ ನಾನು ಎಲ್ಲ ರೆಡಿ ಆಗಿದೆ. ನಾನು ಸ್ಟಿಕ್ಕರ್ ಹಚ್ಚೋದೇ ಇಲ್ಲ, ಎಲ್ಲಿಗೇನೋ ಹೋದ್ರಷ್ಟೇ ಸ್ಟಿಕ್ಕರ್ ಹಚ್ಚು. ಮನೇಲಿದ್ದರೆ ಈ ಥರ ಕುಂಕುಮ ಹಚ್ಕೊಂಡು ಮೇಲ್ಗಡೆ ಒಣ ಕುಂಕುಮ ಹಚ್ಕೊತೀನಿ. ನಮ್ಮ ಕಡೆ ಎಲ್ಲ ನಮ್ಮ ಜನ ಎಲ್ಲ ಇದೇ ಥರನೇ ರೆಡಿ ಆಗೋದು. ಓಕೆ, ಇವಾಗ ನಮ್ಮ ಮನೆಯಲ್ಲಿದ್ದರೆ ಈ ಥರ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ನೋಡ್ತಾ ಇದ್ರಲ್ಲ ಯಾವ ಥರ ರೆಡಿ ಆದ್ನಿ ಅಂತಂದು. ಓಕೆ, ಇವಾಗ ಸಂಜೆ 6 ಗಂಟೆ ಆಗಿದೆ. ಇವಾಗ ನಾನು ದೇವ್ರ ಮುಂದೆ ದೀಪ ಹಚ್ತಾ ಇದ್ದೀನಿ. ದೇವ್ರ ಮುಂದೆ ದೀಪ ಹಚ್ಚಿ ನಾನು ಸ್ವಲ್ಪ ಮನೆಯವರಿಗೆ ಎಲ್ಲರಿಗೂ ಸಹ ಟೀ ಮಾಡಿಕೊಡ್ಬೇಕು. ಸಂಜೆ ಆದರೆ ಟೀ ಮಾಡಿಕೊಡ್ಬೇಕು, ಬೆಳಗ್ಗೆ ಅಂತಂದರೆ ಕಾಫಿ ಮಾಡಿಕೊಡ್ಬೇಕು. ಇದೇ ರೂಢಿ ಆಗಿದೆ. ಓಕೆ, ಇವಾಗ ದೇವ್ರ ಮುಂದೆ ದೀಪ ಹಚ್ಚಿ ಎಲ್ಲರಿಗೂ ಸಹ ಸ್ವಲ್ಪ ಟೀ ಮಾಡಿಕೊಡ್ತೀನಿ. ನಮ್ಮ ಮಕ್ಕಳಿಗೆ ಸಹ ಸ್ವಲ್ಪ ಬೂಸ್ಟ್ ಮಾಡಿಕೊಟ್ರಪ್ಪ ಅಂತಂದರೆ ಅವರು ಸಹ ಕುಡಿತಾರೆ. ಓಕೆ, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸಿತು ಹಾಗೂ ಹೇಗೆ ಬರ್ತಾ ಇದೆ ವಿಡಿಯೋನ ಅಂತ ಪ್ಲೀಸ್ ಯಾರೆಲ್ಲ ನೋಡಿಲ್ಲ ಅಂತಂದರೆ ನೋಡಿ. ಹಾಗೂ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡೋ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ಬರ್ತವೆ. ಇನ್ನೂ ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬರ್ ಆಗಲಾರ್ದೇ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ನೋಡಿ ಅಂತ ಕೇಳುತ್ತಾ, ಇನ್ನೂ ಸಬ್ಸ್ಕ್ರೈಬರ್ ಆಗಲಾರ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ. ಓಕೆ, ಇವಾಗ ಎಲ್ಲರಿಗೂ ನಾನು ಟೀ ಮಾಡಿ ಕೊಟ್ಟಿದ್ದಾಯಿತು. ನಾನು ಸ್ವಲ್ಪ ಇವಾಗ ಬೂಸ್ಟ್ ಕುಡಿತಾ ಇದ್ದೀನಿ. ಮಕ್ಕಳ ಜೊತೆಗೆ ನಾನು ಸಹ ಸ್ವಲ್ಪ ಬೂಸ್ಟ್ ಕುಡಿತಾ ಇದ್ದೆ. ಓಕೆ, ಇವಾಗ ಭಾಳ ದಿನದಿಂದ ನಾನು ರಾಟಿ ಮೇಲೆ ಕುಂತ್ಕೊಂಡೆ. ರಾಟಿ ನಾನು ಹೊಲ್ದಿದ್ದೇ ಇಲ್ಲ, ಭಾಳ ದಿನ ಆಯಿತು. ಭಾಳ ದಿನ ಅಂದರೆ 1 ವರ್ಷನೇ ಆಯಿತು ರಾಟಿನೇ ಹೊಲ್ದಿದ್ದಿಲ್ಲ. ಸ್ವಲ್ಪ ಡ್ರೆಸ್ಸಿಗೆಲ್ಲ ಹೊಲಿಗೆ ಹಾಕ್ಕೊಂಡ್ರೆ ಆಯ್ತು ಅಂತಂದು ಡ್ರೆಸ್ಸಿಗೆಲ್ಲ ಹೊಲಿಗೆ ಹಾಕ್ಕೊಂಡೆ. ನನ್ನ ಮಗುಗೆ ಸಹ ಸಂಜೆ 7 ಗಂಟೆ ಆಗಿದೆ ಅಲ್ವ, ಸ್ವಲ್ಪ ಹೇಳ್ಕೊಟ್ರೆ ಅವನಿಗೆ ಏನು ಬರಲ್ಲ ಅದನ್ನೇ ಹೇಳ್ಕೊಂತಾನೆ. ನಾನು ಇವಾಗ ಅಡುಗೆ ಎಲ್ಲ ಮುಗಿಸಿದ್ದಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಓಕೆ, ಬಾಯ್.